ಶುಭ ಸಾಯಂಕಾಲ ಗೆಳೆಯರೇ. ನಾನಿವತ್ತು ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯಲ್ಲಿರುವ ರಾಯಚೋಟಿ ಊರಿನ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ. ಸೊ ಮಾರ್ಚ್ 5ರಿಂದ ಮಾರ್ಚ್ 15 ತಾರೀಕಿನವರೆಗೆ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ನಡೀತಾ ಇದೆ. ಆ ಒಂದು ಸಂದರ್ಭಕ್ಕೆ ಇಷ್ಟೆಲ್ಲ ಭವ್ಯವಾದ ಅಲಂಕಾರವನ್ನು ಇಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಭಾರತದಲ್ಲಿರುವ ಅತ್ಯಂತ ಪುರಾತನವಾದ ರಾಯಚೋಟಿ ವೀರಭದ್ರೇಶ್ವರ ಅಂದ್ರೆ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಇದು ಅಂತಾನೆ ಹೇಳ್ಬೋದು. ಇಲ್ಲಿ ಮೇಲೆ ತೆಲುಗುನಲ್ಲಿ ನೆಕ್ಸ್ಟ್ ಅಂದ್ರೆ ಕೆಳಗಡೆ ಕನ್ನಡದಲ್ಲಿ ಬರೆದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ದೇವಸ್ಥಾನಕ್ಕೆ ಇಲ್ಲಿ ಆಂಧ್ರದ ಭಕ್ತರಿಗಿಂತ 80% ಕರ್ನಾಟಕದ ಭಕ್ತರೇ ಜಾಸ್ತಿ ಇದ್ದಾರೆ. ಅದು ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಕ್ತರು. ಸೊ ಇದು ದೇವಸ್ಥಾನದ ಪ್ರವೇಶ ದ್ವಾರ. ಇಲ್ಲೆಲ್ಲ ನೋಡಬಹುದು. ಇಲ್ಲೆಲ್ಲ ಮೊದಲೆಲ್ಲ ಸ್ಟೆಪ್ಸ್ಗಳು ಕೆಳಗಿಟ್ಟು ಅದನ್ನೆಲ್ಲ ಫಿಲ್ ಮಾಡಿದ್ದಾರೆ. ಸೊ ಈ ಕಡೆ ಬಂದ್ರೆ ಪ್ರಾಂಗಣ, ಭವ್ಯವಾದ ಅಥವಾ ವಿಶಾಲವಾದ ದೇವಸ್ಥಾನದ ಪ್ರಾಂಗಣ ಇದು. ಇಲ್ಲಿ ಫಸ್ಟ್ ನಿಮಗೆ ದೇವಸ್ಥಾನದ ಸಂಕ್ಷಿಪ್ತ ಸ್ಥಳ ಪುರಾಣವನ್ನ ಪರಿಚಯ ಮಾಡ್ತೇನೆ. ಇದು ಸೊ ಇದನ್ನ ತಮಗೋಸ್ಕರ ಓದ್ಬಿಡ್ತೀನಿ ಒಂದು ನಿಮಿಷದಲ್ಲಿ. ಪರಮೇಶ್ವರನ ಜಡೆಯಿಂದ ಉದ್ಭವಿಸಿದ ಪ್ರಳಯ ಕಾಲ ಶ್ರೀ ವೀರಭದ್ರನು ಶಿವನ ಆಜ್ಞೆ ಮೇರೆಗೆ ದಕ್ಷಯಾಜ್ಞವನ್ನು ಧ್ವಂಸ ಮಾಡಿ ದಕ್ಷಬ್ರಹ್ಮನ ಶಿರ ಹರಿದು ತನ್ನ ಕರ್ತವ್ಯ ಪೂರ್ಣಗೊಳಿಸಿ ಭೂಲೋಕದಲ್ಲಿ ಇರುವ ಪರಮೇಶ್ವರನ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ಕಟ್ಟಕಡೆಗೆ ಮಹಾಮಹಿನ್ಮತ ಮಾಂಚನ್ಯ ಮಹಾಮುನಿ ತಪೋಬಲದಿಂದ ಪುನೀತವಾದ ಈ ಮಾಂಡವ್ಯ ನದಿ ತೀರ ಅಂದ್ರೆ ಈ ರಾಯಚೋಟಿ ಶ್ರೀ ಭದ್ರಕಾಳಿ ಸಮೇತನಾಗಿ ಶಿಲಾರೂಪ ತಾಳಿ ತನ್ನ ಅವತಾರ ಸಮಾಪ್ತಿಗೊಳಿಸಿದನು ಅನ್ನುವ ಐತಿಹ್ಯ ಪುರಾಣ ವಿಷಯ ಮಾಹಿತಿ ಇದೆ. ಆದ ಕಾರಣ ಪುರಾಣ ಪುರುಷನಾದ ಶ್ರೀ ವೀರಭದ್ರ ದೇವರ ದೇವಸ್ಥಾನಗಳ ಎಲ್ಲವಕ್ಕಿಂತ ಈ ದಿವ್ಯ ಕ್ಷೇತ್ರ ಮೂಲ ಸ್ಥಾನ ಅಂದ್ರೆ ಇದೇ ಮೂಲ ಅಂತ ಪ್ರಸಿದ್ಧವಾಗಿದೆ. ಸೊ ಹಲವಾರು ರಾಜರುಗಳಿಂದ ಇದನ್ನು ಸೇವೆ ಮಾಡಿಕೊಂಡು ಶ್ರೀ ವೀರಭದ್ರ ರಾಚಣ್ಣನೆಂದು ಹೆಸರು ಮಾಡಿದನು. ನಂತರ ರಾಚಣ್ಣ ನಿವಾಸನಾದ ಈ ಸ್ಥಳ ರಾಚೋಟಿ ಅಂತ ಹೆಸರು ಪಡೆಯಿತು. ನಂತರ ಈ ಶ್ರೀ ರಾಯಚೋಟಿ ವೀರಭದ್ರ ದೇವರ ದೇವಸ್ಥಾನ ನಿರ್ಮಾಣದ ಹಿಂದೆ 8ನೇ ಶತಮಾನದ ರಾಜ ಚೋಳ ಮತ್ತು 11ನೇ ಶತಮಾನದ ಕಾಕತೀಯ ಗಣಪತಿ ದೇವರ ತದನಂತರ ಶ್ರೀ ಕೃಷ್ಣ ದೇವರಾಯರು ಈ ಪ್ರಕಾರ ಕೆಲವರು ನಿರ್ಮಾಣ ಮತ್ತು ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈಗ ನಾವೇನು ಕಾಣ್ತಾ ಇದ್ದೀವಿ, ಈ ಗರ್ಭಗುಡಿ 15ನೇ ಶತಮಾನದಿಂದ ಸದಾಶಿವ ದೇವರಾಯನಿಂದ ಜೀರ್ಣೋದ್ಧಾರಗೊಂಡಿತೆಂದು ಶಿಲಾಶಾಸನದಿಂದ ಇದು ತಿಳಿದು ಬರುತ್ತದೆ. ಶ್ರೀ ರಾಯಚೋಟಿ ವೀರಭದ್ರ ದೇವರು ವಿಶೇಷವಾಗಿ ವೀರಶೈವರಿಗೆ ಮನೆದೇವರಾಗಿ ನೆಲೆಗೊಂಡಿದ್ದಾನೆ. ಈ ದಿವ್ಯ ಕ್ಷೇತ್ರವು ವೀರಶೈವ ಪುಣ್ಯಕ್ಷೇತ್ರಗಳಲ್ಲಿ ಶ್ರೀಶೈಲ ಕ್ಷೇತ್ರದ ಅನಂತರ ಪ್ರಥಮ ಸ್ಥಾನವಾಗಿ ಪ್ರಸಿದ್ಧವಾಗಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಸೌರಮಾನ ಪ್ರಕಾರ ಮೀನ ಲಗ್ನದಲ್ಲಿ ಅಂದರೆ ಮಾರ್ಚ್ ತಿಂಗಳ 26ರಿಂದ 5 ದಿವಸಗಳವರೆಗೆ ಸೂರ್ಯೋದಯದ ಪವಿತ್ರ ಕಾಲದಲ್ಲಿ ಸೂರ್ಯನ ಸಹಸ್ರ ಅರುಣ ಕಿರಣಗಳು ಗರ್ಭಾಲಯದಲ್ಲಿರುವ ದೇವರ ದಿವ್ಯ ಪಾದಗಳ ಮೇಲೆ ಪ್ರಕಾಶಿಸುವುದು ಒಂದು ವಿಶೇಷ. ಮತ್ತು ಶಿವರಾತ್ರಿ ಬ್ರಹ್ಮೋತ್ಸವ ಕಾಲದಲ್ಲಿ ಪಾಲ್ಗೊಳ್ಳ ಶುದ್ಧ ತೃತೀಯ ದಿವಸ ಅಗ್ನಿಕುಂಡ ಪ್ರವೇಶ ಮತ್ತು ಮಹಾನೈವೇದ್ಯ ಕೈಂಕರ್ಯ ಮಾಡುವುದು ನೋಡಲೇಬೇಕಾದ ಮತ್ತೊಂದು ವಿಶೇಷ. ಅಂದ್ರೆ ಈಗ ನಾವು ಬಂದಿರೋದು ಶಿವರಾತ್ರಿ ಬ್ರಹ್ಮೋತ್ಸವ ಸಮಯದಲ್ಲಿ. ಸೊ ಇದನ್ನು ದಕ್ಷಿಣ ಕಾಶಿಯಿಂದ ಪ್ರಸಿದ್ಧ ಪಡೆದು ಈ ರಾಚೋಟಿ ಈರಣ್ಣ ದರ್ಶನ ಪಡೆದು ಪುನೀತರಾಗಿರಿ ಅನ್ನೋದು ಈ ಸಂಕ್ಷಿಪ್ತ ಪುರಾಣ ಇತಿಹಾಸ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಲವಾರು ಭಕ್ತರು ಪಾದಯಾತ್ರೆ ಮೂಲಕ ರಾಯಚೋಟಿಗೆ ಬಂದಿದ್ದಾರೆ. ಬಹುಶಃ ಪಾದಯಾತ್ರೆ ಮಾಡ್ಕೊಂಡು ಬಂದಿರಬೇಕು. ಎಲ್ಲಿಂದ ಬಂದಿರಿ? ಧಾರವಾಡದಿಂದ ವೀರಭದ್ರೇಶ್ವರನ 15 ದಿವಸದ 15 ಇಲ್ಲ ಸರಿ ಇದೆ 15 ದಿವಸ ನಡ್ಕೊಂಡು ಅವರು ಧಾರವಾಡದಿಂದ ಇಲ್ಲಿ ಪಾದಯಾತ್ರೆಗೆ ಬಂದಿದ್ದಾರೆ. 15 ದಿವಸಗಳವರೆಗೆ ಇವರು ಭಕ್ತರು ಧಾರವಾಡದಿಂದ ಪಾದಯಾತ್ರೆ ಮಾಡಿಕೊಂಡು ವೀರಭದ್ರ ಸ್ವಾಮಿ ದೇವರ ದರ್ಶನಕ್ಕೆ ಬಂದಿದ್ದಾರೆ. ಕಳೆದ ಧಾರವಾಡ ತಾಲೂಕು ಮಾರಡಿಗಿ ಹೆಬ್ಬಳ್ಳಿ ಸುಳ್ಳ ಬೆಳಗಾವಿ ಜಿಲ್ಲಾ ಸಂಪಗಾಂವ್. ಸೊ ಇವರು ಕಳೆದ 2 ವರ್ಷದಿಂದ ಪಾದಯಾತ್ರೆ ನಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಕಳೆದ 30 ವರ್ಷಗಳಿಂದ ರಾಯಚೋಟಿ ವೀರಭದ್ರೇಶ್ವರ ದರ್ಶನಕ್ಕೆ ಅವರು ಬರ್ತಾನೆ ಇದ್ದಾರೆ. ಸೊ ಇದು ಬ್ರಹ್ಮೋತ್ಸವ ಇರೋದ್ರಿಂದ ಈ ಸದ್ಯ ಬಹಳ ಭವ್ಯವಾಗಿ ಅಲಂಕಾರ ಆಗಿದೆ. ನೀವೆಲ್ಲ ನೋಡಬಹುದು. ಇದು ಈ ದೇವಸ್ಥಾನದ ಪ್ರಾಂಗಣ ಏನಿದೆ ಬಹಳ ವಿಶಾಲವಾಗಿದೆ.
ಸೊ ಮೊದಲೆಲ್ಲ ಈ ಕಡೆನೆ ಭಕ್ತರಿಗೆ ಹೇಳ್ಕೊಳ್ಳೋ ವ್ಯವಸ್ಥೆ ಮಾಡ್ತಿದ್ರು. ಅಂದ್ರೆ ಒಂದು 20 ವರ್ಷ ಕೆಳಗಡೆ ಅಲ್ಲೇ ರೂಮ್ಗಳಿದ್ವು. ಆದರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದ್ಮೇಲೆ ಆ ಕಡೆ ಹೊರಗಡೆ, ದೇವಸ್ಥಾನ ಹೊರಗಡೆ ಒಂದೆರಡು ಏನೋ ವಾಸಸ್ಥಳ ಮಾಡಿದ್ದಾರೆ ಇಳ್ಕೊಳ್ಳೋಕ್ಕೆ. ಇಲ್ಲೆಲ್ಲ ಬೇರೆ ಬೇರೆ ದೇವರುಗಳ ಒಂದು ಸಣ್ಣ ಸಣ್ಣ ಗುಡಿಗಳಿದೆ. ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ನಮ್ಮ ರಾಯಚೂರಿನ ಅಂತರಗಂಗಿ ಶ್ರೀ ವೀರಭದ್ರಪ್ಪನವರ ಸೇವೆ ಬಹಳ ಮುಖ್ಯ. ಪ್ರತಿಯೊಬ್ಬರ ಬಾಯಿಯಲ್ಲಿ, ನಾಲಿಗೆಯಲ್ಲಿ ಅವರ ಹೆಸರಿದೆ. ಇಲ್ಲಿ ದೇವಸ್ಥಾನದಲ್ಲಿ ಆಂಧ್ರದವರೆಲ್ಲ ಅವರ ಹೆಸರು ಹೇಳ್ತಾರೆ. ಸೊ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿ ಮತ್ತು ರಾಯಚೋಟಿ ವೀರಭದ್ರೇಶ್ವರನ ಕುರಿತಾಗಿ ಒಂದು ಸಂಶೋಧನಾ ಗ್ರಂಥವನ್ನು ಸಹ ಅಂತರಗಂಗಿ ವೀರಭದ್ರಪ್ಪನವರು, ಅವರ ಕುಟುಂಬದವರು ಇದನ್ನ ಪ್ರಕಟಿಸಿದ್ದಾರೆ. ಇದು ಒಂದು ದಾಖಲೆಯೇ ಸರಿ. ಸೊ ಇದು ಫಸ್ಟ್ ಇಲ್ಲಿ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಇದೆ. ಇಲ್ಲಿ ಒಳಗಡೆ ಬಿಡಲ್ಲ. ಇದ್ರ ಪಕ್ಕನೇ ಇದು ರಾಯಚೋಟಿ ಅಂದ್ರೆ ವೀರಭದ್ರ ಸ್ವಾಮಿಯ ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ಒಳಗಡೆ ಹೋದ್ರೆ ಸೊ ಒಳಗಡೆ ಅವಕಾಶ ಇರೋದಿಲ್ಲ. ಆದರೂ ಸಹ ಇಲ್ಲಿ ಹೊರಗಡೆ ದ್ವಾರ ಬಾಗಿಲಿನಲ್ಲಿ ನಂದಿಕೇಶ್ವರುಡು ಮತ್ತೆ ಇನ್ನೊಂದು ದ್ವಾರಪಾಲಕರ ವಿಗ್ರಹ ನೀವು ನೋಡಬಹುದು. ಇದು ಒಳಗಡೆ ಗರ್ಭಗುಡಿ. ನಾಳೆ ಬೆಳಿಗ್ಗೆ ಇದಕ್ಕೆ ಇಲ್ಲಿ ಏನು ರುದ್ರಾಭಿಷೇಕ ಬೆಳಿಗ್ಗೆ ಇರುತ್ತೆ. ಸೊ ನಾಳೆ ಬ್ರಹ್ಮೋತ್ಸವ ಸಮಯದಲ್ಲಿ ಕೆಲವು ಕಾರ್ಯಕ್ರಮ ಜರುಗುತ್ತೆ, ಸಾಂಪ್ರದಾಯಿಕ ಕಾರ್ಯಕ್ರಮಗಳು. ಅದರ ವಿಡಿಯೋಸ್ ನಾನು ಹಾಕ್ತೇನೆ.